ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಫುಲ್ ಮಂತ್ರಾಲಯಕ್ಕೆ ಹೋಗಿದ್ದ ಜರ್ನಿ, ಹಾಗೆಯೇ ಪಂಚಮುಖಿ ಆಂಜನೇಯ ಸ್ವಾಮಿ ಹಾಗೆ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆಯೇ ರಾಯರು ಕುಳಿತುಕೊಳ್ಳುತ್ತಿದ್ದಂತಹ ಬೃಂದಾವನ, ಏಕಶಿಲಾ ಬೃಂದಾವನ ಕೂಡ ನೋಡ್ಕೊಂಡು ಬಂದ್ವಿ. ಅಷ್ಟೇ ಅಲ್ಲ, ಆ ಡಾರ್ಕ್ ಸೈಡ್ ಆಫ್ ಮಂತ್ರಾಲಯ ಕೂಡ ಇದರಲ್ಲಿದೆ. ಹಾಗೆಯೇ ಒಬ್ಬರು ನಿಸ್ವಾರ್ಥ ಸೇವೆ ಮಾಡ್ತಿರುವಂತಹ ಅಜ್ಜಿ ಕೂಡ ಇದ್ದಾರೆ. ಸೊ ಎಲ್ಲವನ್ನು ತೋರಿಸ್ತೇನೆ, ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಮ್ಮ ಜರ್ನಿ ಪೊಳಲಿ ಹಾಲಿಡೇಸ್ ಅನ್ನೋ ಒಂದು ಬಸ್ ಟ್ರಿಪ್ಪಿಂದ ಸ್ಟಾರ್ಟ್ ಆಯಿತು. ಸೊ ಇದೇ ನನ್ನ ಔಟ್ಫಿಟ್. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಮಂತ್ರಾಲಯಕ್ಕೆ ಹೋಗ್ಬರೋಣ. ಬಸ್ ರೆಡಿ ಇದೆ. ಟೈಮ್ 8:30. ಮೊದಲನೇ ಹೆಜ್ಜೆ ಯಾರು ಗೊತ್ತಿಲ್ಲ ನನಗೆ. ನೋಡಿ ಗೈಸ್, ಇವರೇ ನನ್ನ ಮಾತೃಶ್ರೀ. ಹಾಗೆ ನನ್ಗೆ ಹಸಿವಾಗ್ತಿದೆ ಅಂತ ಹೇಳಿದ ತಕ್ಷಣ ಅಲ್ಲಿದ್ದ ಒಂದು ಅಕ್ಕ ಅವ್ರು ತಂದಂತ ಟಿಫನ್ ಕೊಟ್ಟರು. ಸೊ ಈಗ ಎಲ್ಲರೂ ಹೋಟೆಲ್ಗೆ ಹೋಗಿದ್ದಾರೆ. ನನಗೆ ತಲೆ ನೋವ್ತಾಯಿತ್ತು, ಅದಕ್ಕೋಸ್ಕರ ನಾನು ಹೋಗಿಲ್ಲ. ಅಲ್ಲಿ ಹೋಗಿದ್ದಾರೆ ನೋಡಿ, ನಮ್ಮ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಬಂದರು. ನಾವೀಗ ಆಗುಂಬೆ ಘಾಟ್ ಸೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದನೇ ಹೋಗಬೇಕು. ಸೊ ಟರ್ನಿಂಗ್ಸ್ ಎಲ್ಲ ತುಂಬ ಇತ್ತು. ಸೇಫ್ಟಿಯಾಗಿ ಗಾಡಿ ಎಲ್ಲ ಓಡಿಸ್ತಾ ಇದ್ರು. ಹಾಗೆಯೇ ನೆಕ್ಸ್ಟು ಇದು ನೋಡಿ, ಎಷ್ಟು ಸಖತ್ತಾಗಿದೆ ವ್ಯೂ ಪಾಯಿಂಟ್. ಇದನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಫುಲ್ ಗ್ರೀನರಿ. ಅಲ್ಲಿ ಬಸ್ ನಿಲ್ಸಿದ್ರು. ಹಾಗೆಯೇ ನಾವು ವ್ಯೂ ಪಾಯಿಂಟ್ಗೆ ಹೋಗಿ ಫೋಟೋಸ್ ಎಲ್ಲ ತಗೊಂಡ್ವಿ. ಪುಟ್ಟ ಪುಟ್ಟ ಕೋತಿಗಳೆಲ್ಲ ಫುಡ್ ಏನಾದರೂ ಹಾಕ್ತಾರ ಅಂತ ಇದು ಮಾಡಿ. ಕುದುರೆಮುಖ ವನ್ಯಜೀವಿ ವಿಭಾಗ. ಗೈಸ್, ನನ್ನ ಹತ್ರ ಸ್ಯಾಮ್ಸಂಗ್ ಮೊಬೈಲ್ ಬಂದಾಗಿಂದ ನಂದು ಝೂಮ್ ಔಟ್ ಮಾಡೋದಂತ ನಾನು ನಿಲ್ಸೋದೇ ಇಲ್ಲ. ಯಾವುದೇ ವ್ಯೂ ನೋಡಬೇಕು ಅಂತಂದರೆ ಝೂಮ್ ಮಾಡಿಬಿಡ್ತೀನಿ. ನೋಡಿ, ಅಲ್ಲಿ ದೂರದಲ್ಲಿ ಒಂದು ಮನೆ ಕಾಣಿಸ್ತಾ ಇದೆ. ಅದನ್ನು ಝೂಮ್ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗ್ತಾ ಇದೆ. ಸಖತ್ತಾಗಿದೆ ಅಲ್ಲ. ನೋಡಿ, ಝೂಮ್ ಔಟ್ ಮಾಡ್ತೀನಿ ಎಲ್ಲಿದೆ. ಹಾಗೆಯೇ ಇವರೆಲ್ಲ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಕೆಲವರಿಗೆ ನಾನು ವೀಡಿಯೋ ಮಾಡುವಾಗೆಲ್ಲ ಬ್ಯಾಕ್ ಸೈಡಿಂದೆಲ್ಲ ತುಂಬ ಮಾತಾಡ್ತಾ ಇದ್ರು. ಸೊ ಅವರೆಲ್ಲ ಒಳ್ಳೆಯವರೇ, ಪಾಪ ಅವ್ರಿಗೆ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಾನು ಮಾಡುವಾಗ ಕೆಲವೊಂದು ಕಮೆಂಟ್ರಿ ಕೊಡ್ತಾರೆ ಅಷ್ಟೇ. ಅದು ನಂಗೆ ಖುಷಿನೇ ಆಗ್ತಾ ಇತ್ತು. ಹಾಗೆಯೇ ನಂದೇನು ಕೆಲಸ ಇದೆ ನಾನು ಮಾಡ್ಕೊಳ್ತಾ ಇದ್ದೆ. ಸೊ ನಾನು ಹೋಗಿದ್ದು ವ್ಲಾಗ್ ಮಾಡೋದಕ್ಕೆ. ಹಾಗೆಯೇ ನಾನು ಮಾಡ್ತಾಯಿದ್ದೆ. ನನ್ನಮ್ಮ ಚಿಪ್ಸ್ ತಂದಿದ್ರು, ಅದನ್ನು ಕೊಡ್ತಾ ಇದ್ದೆ. ಅಷ್ಟರಲ್ಲಿ ಕರೆದ್ರು ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಚಿಪ್ಸ್ನೆಲ್ಲ ಅಲ್ಲೇ ಹಾಕ್ಬಿಟ್ಟು ಬಂದೆ. ಸೊ ಬಸ್ಸಲ್ಲಿ ಹೋಗಿ ಕೂತ್ಕೊಂಡೆ. ನೆಕ್ಸ್ಟು ಸ್ಟಾಪ್ ಮಾಡಿದ್ರು. ಈ ಒಂದು ಹೋಟೆಲಲ್ಲಿ ಇರಲಿಲ್ಲ. ನೆಕ್ಸ್ಟ್ ಮತ್ತೊಂದು ಹೋಟೆಲ್ಗೆ ಹೋಗಿದ್ವಿ. ಇಲ್ಲಿ ಫುಡ್ ಅವೈಲೇಬಲ್ ಇದೆ ಅಂತ ಹೇಳಿದ್ರು. ಓಕೆ, ಹೇಗೋ ಟೈಮ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ತಿನ್ನೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ನಾನು ಆರ್ಡ್ರ್ ಮಾಡಿದ್ದು ಫ್ರೈಡ್ ರೈಸು. ಅದರಲ್ಲಿ ಎರಡು ಮೂರು ಚಿಕ್ಕ ಮಕ್ಕಳಿದ್ರು. ಅವ್ರು ಬಂದು ಮಾತಾಡಿಸ್ತಾ ಇದ್ರು, ಅಕ್ಕ ಯೂಟ್ಯೂಬ್ ಮಾಡ್ತೀರಾ ಏನಂತ ಎಲ್ಲ ಕೇಳ್ತಾ ಇದ್ರು. ಸೊ ಅವರಂತೂ ತುಂಬ ಖುಷಿಯಾಗಿದ್ರು ಮಕ್ಕಳುಗಳು ನಾನು ವಿಡಿಯೋ ಮಾಡೋದು ನೋಡಿ. ಸೊ ಅದು ನನಗೂ ಕೂಡ ಖುಷಿ ಆಯಿತು. ಸೊ ನಮ್ಮ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರಲ್ವ, ಅದಕ್ಕೆ ಆಲ್ರೆಡಿ ವೀಡಿಯೋಸ್ಗಳನ್ನೆಲ್ಲ ನೋಡ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಕ್ಯಾಪ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಪೀಸಾಗಿ ಕೂತ್ಕೊಂಡಿದ್ದಾರೆ. ಇದು ನಿಯರ್ ಟು ಚಿತ್ರದುರ್ಗ. ಸೊ ಕಲ್ಲಿನ ಕೋಟೆ ಬರುತ್ತಲ್ಲ ಅಲ್ಲಿ. ಈ ಪ್ರಕೃತಿ ನೋಡಿ, ನೋಡ ಎಷ್ಟು ಚಂದ ಅಲ್ಲ ಅಂತ ಇದಕ್ಕೆ ಅನ್ಸುತ್ತೆ ಹೇಳೋದು. ಪ್ರಕೃತಿ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ಸಂಜೆ ಆಯಿತು, DJ ಲೈಟ್ ಸ್ಟಾರ್ಟ್ ಆಯಿತು. ಸೊ ಸಾಕಾಗಿ ನಿದ್ದೆ ಮಾಡಿದೆ. ಈಗ ಚಿತ್ರದುರ್ಗ ರೀಚ್ ಆಗಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಬಳ್ಳಾರಿ ರೀಚ್ ಆಗ್ತೀನಿ. ಅಲ್ಲಿಂದ ಮಂತ್ರಾಲಯದಲ್ಲಿ ರೂಮ್ ಮಾಡಿದಾರಂತೆ, ಅಲ್ಲಿ ಹೋಗ್ತೀನಿ. ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಗಾಡಿ ನಿಲ್ಲಿಸಿ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ನಂಗಂತ ಗೊತ್ತಿಲ್ಲ. ದೊಡ್ಡ ಗಾಡಿಗೆ ನನ್ನಮ್ಮ ಗಾಳಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಕಿವಿಗೆ ಹತ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಮಾತ್ರೆ ಕೊಟ್ಟಿರುವ ಪೇಪರ್ನೇ ಸುತ್ತಬಿಟ್ಟು ಕಿವಿಗೆ ಹಾಕೊಳ್ತಾ ಇದ್ದಾರೆ. ಇದಕ್ಕೆ ಹೇಳೋದಲ್ವಾ ನಮ್ಮ ಜನ ಟೆಕ್ನಾಲಜಿ ಅಂತ. ಈ ಹುಡುಗಿ ಅಂತ ಸಿಕ್ಕತ್ತು ಸ್ಮಾರ್ಟ್ ಇದ್ದಾಳೆ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ. ಹಾಗೆಯೇ ನಾವು ಹೋಟೆಲ್ ಬಂದು ರೀಚ್ ಆದ್ವಿ. ನೈಟ್ ಆಯಿತು, 11:30 ಆಗಿದೆ. ಸೊ ನಮ್ಮಮ್ಮ ರೈಸ್ ಹೇಳಿದ್ರು, ನಾನು ಇಡ್ಲಿ ಹೇಳಿದ್ದೆ. ಇಲ್ಲಿ ರೂಮ್ ಕೀಗಳನ್ನ ತಗೊಳ್ತಾ ಇದ್ದಾರೆ ನನ್ನಮ್ಮ ಎಲ್ಲರೂ. ಇಲ್ಲಿಂದ 1 hour 45 ನಿಮಿಷಗಳು ಜರ್ನಿ ಮಾಡಬೇಕು. ಅಲ್ಲೇ ನಿಯರ್ ರೂಮ್ ಸಿಗುತ್ತೆ ಅಂತ ಟ್ರೈ ಮಾಡಿದ್ದಾರೆ, ಬಟ್ ಇವ್ರು ಸಿಕ್ಕಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಅದೇ ರಾಯರ ಸ್ಥಾನದಲ್ಲಿ ಅಲ್ಲೇ ಹೊರಗೆ ಮಾಡ್ಕೊಂಡು ನೆಕ್ಸ್ಟ್ ಪೂಜೆ ಮಾಡ್ಕೊಂಬರ್ಬೇಕು ಅನ್ನೋದು ನನ್ನ ಒಂದು ಪ್ಲ್ಯಾನ್ ಇರೋದು. ಬಟ್ ಈ ಸರ್ತಿ ಇವ್ರ ಜೊತೆ ಬಂದ ಕಾರಣ ಅವ್ರು ಹೇಗೆ ಹೇಳ್ತಾರೆ ಆ ರೀತಿ ಇರಬೇಕು. ತೆಗಿಯೋದು ರೂಮ್ ತೆಗಿಯೋದು
ನೋಡ್ಯಪ್ಪ ತುಂಬಿದ ಬಾಗಿಲು ತೆಗಿತಿದೆ ಹುಡುಗಿ. ಒಳಗಡೆ ಹೋಯ್ತು, ಕರೆಂಟ್ ಇಲ್ಲ, ಕರೆಂಟ್ ಆಗ್ತಾಯಿದೆ. ಅಯ್ಯೋ ಕರೆಂಟ್ ಹಾಕೋಕ್ಕೆ ಹುಡುಕ್ತಾ ಉಂಟು ಹುಡುಗಿ. ಕಣ್ಣು ಕಾಣೋದಿಲ್ಲ, ಯಾಕೆಂದ್ರೆ ಮೊಬೈಲ್ ನೋಡಿ ನೋಡಿ ಕಣ್ಣೆಲ್ಲ ಹೋಗಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಈಗ ಹಾಕಿತು. ಈಗ ಇದೊಂದು 2 ಬೆಡ್ ಕಾಣ್ತಾ ಇದೆ. ಈ ಬೆಡ್ಡಲ್ಲಿ 3 ಜನ ಮಲಗಬೇಕಂತೆ. ತಿಗಣೆ ಉಂಟಾ? ದೇವರೇ ಬೇಡ ಎಲ್ಲ ನೋಡೋಣ. ತಿಗಣೆ ಕಣವ. ಯಪ್ಪ ದೇವ್ರಿ, ಆಂಧ್ರ ಪ್ರದೇಶ ತಿಗಣೆ ಹೋಗ್ಬಿಡ. ತಿಗಣೆ ಸೇರ್ಕೊಬಿಟ್ರೆ ನೋಡಿ ಇಟ್ಕೊಂಡು ತಿಗಣೆ ಕಣವ ಮಾಡು. ತಿಗಣೆ ವಂಶ ಸತ್ತೇ ಹೋಗೈತೆ. ರಾವಣ ಕಂಡ ವಿಜಯದಶಮಿ ಎಲ್ಲ ಅಂಜು, ಇದು ರಾಕ್ಷಸರು ಇದಕ್ಕೆ ಸೇರಿರೋದು. ಈಗ ನಾನು ದೊಡ್ಡವಳಾಗಿದ್ದೀನಿ, ಆದರೂ ಕೂಡ ನಮ್ಮಮ್ಮ ಸೂಟ್ ಕೇಸ್ ಎಲ್ಲ ಎತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲ ನಾನು ಎತ್ಕೊಂಡು ಹೋಗ್ತೀನಿ ನೀನು ಬಾ ಅಂತ ಕರೀತಾರೆ. ಬಂದಿದ್ದೀವಿ, ರೂಮಲ್ಲಿ ಮಲ್ಕೊಂಡಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು 5 ಗಂಟೆಗೆಲ್ಲ ಇಲ್ಲಿ ಬಿಡಬೇಕಂತೆ. 6 ಗಂಟೆಗೆಲ್ಲ ಟೆಂಪಲ್ ಹತ್ರ ರೀಚ್ ಆಗಿರ್ತೀವಿ. ನೋಡೋಣ, ನಾನು 4 ಗಂಟೆಗೆ ಎದ್ದೇಳ್ತೀನಿ. ಬೆಳಗ್ಗೆ ಎದ್ದೆ, ಹಾಗೆ ತಲೆ ಎಲ್ಲ ಬಾಚ್ಕೊಂಡು ಸ್ನಾನ ಮಾಡಿದೆ. ಸೊ ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ ಸಖತ್ತಾಗಿ. ಸ್ಯಾರಿ ಹಾಕ್ಕೊಂಡು, ಡ್ರೆಸ್ ಹಾಕ್ಕೊಂಡು, ಪಂಚೆ ಆ್ಯಂಡ್ ಶರ್ಟ್ ಹಾಕ್ಕೊಂಡು. ಟೈಮ್ ಬಂದು 5:42 ಆಗಿದೆ. ಫೈನಲಿ ಎಲ್ಲರ ನಂಬಿಕೆ ರಾಯರ ಸ್ಥಾನಕ್ಕೆ ಬಂದೇ ಬಿಟ್ಟಿವಿ. ಫೈನಲಿ ನಾವು ನಮ್ಮ ಒಂದು ಗುರುಗಳ ಸ್ಥಾನ ರಾಘವೇಂದ್ರ ಸ್ವಾಮಿಗೆ ಬಂದಿದ್ದೀವಿ, ಮಂತ್ರಾಲಯ. ಸೊ ಬೇಗ ಬಂದ ಕಾರಣ ಜಾಸ್ತಿ ರಶ್ ಇಲ್ಲ. ನಾವು ವಾಪಸ್ ಬರುವಾಗಂತೂ ಸಿಕ್ಕಾಪಟ್ಟೆ ರಶ್ ಆಗಿಬಿಟ್ಟಿತ್ತು. ಸೊ ಇಲ್ಲಿ ನಾವು ಹೋಗ್ತಾ ಇದ್ದೀವಿ. ನಿದ್ದೆ ಕಣಪ್ಪ, ನಿದ್ದೆ. ಸೊ ಎಲ್ಲರೂ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಕಾಣ್ತಾ ಇರುವಂತಹ ಒಂದು ಎಂಟ್ರೆನ್ಸ್ ಬಾವುಟದ ಹತ್ರ ಕಾಣಿಸ್ತಾ ಇದೆಯಲ್ಲ, ಅದು ಚಿನ್ನದ ಕವಚ. ರಾಯರೇ ಒಬ್ಬರು ಭಕ್ತಾದಿಯ ಕನಸಿನಲ್ಲಿ ಹೋಗಿ ನನಗೆ ಇದನ್ನು ಮಾಡಿಸ್ಕೊಡ್ಬೇಕು ಅಂದಾಗ ಅದು ಮಾಡಿಸ್ಕೊಟ್ಟಿದ್ದಾರೆ. ನೆಕ್ಸ್ಟು ಹಣೆಯ ಮೇಲೆ ನಾಮನ ಬಳಸಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ಒಳಗೆ ಹೋಗೋದಂತ. ನನ್ನ ಅಮ್ಮ ಎಲ್ಲ ಹಸುಗಳ ಕಾಲೆಲ್ಲ ಮುಗಿದ್ಕೊಂಡು ಬರ್ತಾಯಿದ್ರು. ನನ್ನ ಅಮ್ಮನಿಗೆ ರಾಯರ ಮೇಲೆ ಪ್ರೀತಿ ಬಂದಿದ್ದು ಅವ್ರು ಚಿಕ್ಕ ವಯಸ್ಸಲ್ಲಿ ಇರಬೇಕಾದಾಗ ಮೂವಿ ನೋಡಿ, ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರ ಮೂವಿ ಇದೆಯಲ್ಲ, ಅದನ್ನು ನೋಡಿ ಅವ್ರಿಗೆ ಆಗ್ಲಿಂದನೂ ಅವ್ರಿಗೆ ರಾಯರಂದರೆ ತುಂಬ ಇಷ್ಟ. ಸೊ ಸ್ಪೆಷಲ್ ಎಂಟ್ರಿಗೆ ಇವರು ಸೇವಾದು ತೊಗೊಂಡಿದ್ರು, ಎಕ್ಸ್ಟ್ರಾ ಮನಿ ಕೊಟ್ಟು. ಹಾಗೆಯೇ ಡೈರೆಕ್ಟ್ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ತುಂಬ ಜನ ಆಲ್ರೆಡಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾನು ಹೇಳಿದ್ನಲ್ಲ ಡಾರ್ಕ್ ಸೈಡ್ ಆಫ್ ಮಂತ್ರಾಲಯ ಅಂತ, ಈ ಗುರೂಜಿಗಳಿದ್ದಾರಲ್ಲ, ಗುರೂಜಿ ಯಾರೋ ಗೊತ್ತಿಲ್ಲ. ಸೊ ಅವರು ಎಷ್ಟು ರ್ಯಾಶ್ ಆಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಏನೋ ಇವ್ರ ಮನೇಲಿ ತಿನ್ನೋಕೆ ಬಂದಿರೋ ಥರ ಮಾತಾಡ್ತಾರೆ. ಒಂದು ಮರ್ಯಾದೆ ಕೊಟ್ಟು ಮಾತಾಡಲ್ಲ. ನನಗಂತೂ ಸಿಕ್ಕಾಬಡೆ ಕೋಪ ಬಂದ್ಬಿಡ್ತು. ನನ್ನ ಅಮ್ಮ ಹೇಳಿದ್ರು ಕೋಪ ಎಲ್ಲ ಮಾಡ್ಕೊಬೇಡ ದೇವ್ರ ಸ್ಥಾನದಲ್ಲಿ ಅಂತ ಹೇಳ್ಬಿಟ್ಟು. ಆದ್ರೂ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನ ಕಲೀರಿ. ತುಂಬ ಒರ್ಟಾಗಿ ಮಾತಾಡ್ತಾರೆ. ಏನು ಪ್ರತಿದಿನ ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿದ್ರೆ ನಿಮಗೆ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆಯವ್ರನ್ನ ನಿಲ್ಲಿಸಿ, ಅದನ್ನು ಬಿಟ್ಟು ಹೇಗೆ ಬೇಕಾಗಿ ರೇಗಾಡೋದಲ್ಲ. ಅದು ನನ್ನ ತಾಯಿಗೆ ಅವರು ಮಾತಾಡಿ ನಂಗೆ ಇಷ್ಟ ಆಗಿಲ್ಲ. ಇದು ಬೇರೆ ಪ್ಲೇಸ್ ಆಗಿದ್ರೆ ಮಾತ್ರ ಪರಿಣಾಮ ಬೇರೆನೇ ಆಗಿರ್ತಾ ಇತ್ತು. ನಿಧಾನ ಮಾರ್ರೆ. ಅಯ್ಯೋ ತೀರ್ಪು ತಗೊಳ್ಳೋದೇ ಬೇಡವಾ ಅಂತ ಅಷ್ಟು ರಶ್ ಇದೆ. ಸೊ ದೇವ್ರಿಗೆ ಕೈ ಮುಗಿಯೋಕ್ಕೆ ಹೇಗೆ ಲೈನಲ್ಲಿ ಕಳಿಸ್ತಾರೆ, ಅದೇ ಥರ ತೀರ್ಥಕ್ಕೂ ಲೈನಲ್ಲೇ ಹೋದರೆ ಚೆನ್ನಾಗಿರತ್ತೆ. ಬಟ್ ಅವ್ರಿಗೂ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಹೋಗಲಿ ಬಿಡಿ. ತೀರ್ಥ ಪ್ರಸಾದ ಸಿಕ್ತು ಕೊನೆಗೂ. ಈಗ ಮಂತ್ರಾಕ್ಷತೆನ ಇಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇದು ಸ್ವಲ್ಪ ಬೇಗ ಸಿಕ್ತು. ಇದನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಯಾವುದೇ ಕಾಯಿಲೆ ಇದ್ರೂ ಹೇಳ್ತಾರೆ, ನಂಬಿಕೆಯಿಂದ ತಿನ್ನಬೇಕು. ಸೊ ಹಾಗೇನೆ ಅಮ್ಮನ ಹತ್ರ ಹೇಳಿದೆ ಒಂದು ವಿಡಿಯೋ ತೆಗಿಯಮ್ಮ ಅಂತ ಹೇಳ್ಬಿಟ್ಟು ಇನ್ಸೈಡಿಂದ. ಸೊ ಹೊರಗೆ ಬಂದೆ. ದೇವರ ದರ್ಶನ ಅತ್ಯದ್ಭುತವಾಗಾಯಿತು. ತುಂಬ ಮುಂದೆಯಿಂದನೇ ಸಖತ್ತು ಖುಷಿ ಆಯಿತು. ಬೆಳಗ್ಗೆ ಬೇಗ ಬಂದಿದ್ದಕ್ಕೆ ಇಷ್ಟು ಬೇಗ ದರ್ಶನ ಕೂಡ ಆಯಿತು. ಹಾಗೆಯೇ ನೆಕ್ಸ್ಟ್ ಹೆಣ್ಮಕ್ಳ ಫೇವ್ರೆಟ್ ಮೆಹಂದಿ. ಸೊ ಟೆಂಪ್ರವರಿ ಏನೋ ಪ್ರಿಂಟ್ ಥರ ಬರುತ್ತೆ, ಇದನ್ನ ಹಾಕಿಸ್ಕೊಂಡೆ. ಸೊ ರಾಯರ ಒಂದು ಫೋಟೋ ಥರ ಮತ್ತು ಕೈಗೆ ಹಸ್ತಕ್ಕೊಂದು ಹಾಕಿಸ್ದೆ. 15 ರೂಪಾಯಿ ತೊಗೊಂಡ್ರು 2 ಸೇರಿ.
ಖುಷಿ ಆಯ್ತು. ಇದು ನೋಡಿ ಹೊಸ್ದಾಗಿ ಈಗ ಆಗಿದೆ ರೀಸೆಂಟಾಗಿ, ಪರಿಮಳ ತೀರ್ಥ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿ ಹೆಂಗಸರುಗಳು ಇರ್ತಾರೆ, ನಮಗೆ ದೀಪ ಹಚ್ಚಿ ಅಂತ ತುಂಬ ಫೋರ್ಸ್ ಮಾಡ್ತಾರೆ. ಅವರು ನಮ್ಮ ಕೈಗೆ ಇಟ್ಬಿಡ್ತಾರೆ, ನಮಗೇನು ಹಚ್ಬೇಕು ಅನ್ನೋದಿದ್ರೆ ನಾವು ಹಚ್ತೀವಿ, ಓಕೆನಾ. ಸೊ ಇವ್ರು ಬಂದು ಕೈ ಮೇಲೆ ಇಟ್ಬಿಟ್ಟು ಇಸ್ಕೊಳ್ಳೋದೇ ಇಲ್ಲ, ರಿಟರ್ನ್ ತೊಗೊಳ್ಳೋದೇ ಇಲ್ಲ ಕೈಗೆ. ಒಂದು ದೀಪಕ್ಕೆ ಒಂದು 50 ರೂಪೀಸ್ ಅಂತ ಹೇಳಿದ್ರೆ ಒಂದು 50 ಮೆಂಬರ್ಸಿಗೆ ಆಗುತ್ತೆ ಒಂದು 2,500. ಸೊ ತಿಂಗಳಿಗೆ ಇವರು ಒಂದು 65,000 ರಿಂದ 70,000 ಚೆನ್ನಾಗಿ ದುಡಿತಾರೆ. 10,000 ಖರ್ಚು ಹೋದ್ರು ಕೂಡ. ಸೊ ನಾನು ಇದೇ ಕೆಲಸ ಮಾಡ್ಕೊಂಡಿದ್ಬೇಡ ಅಂತ ಅನ್ನಿಸ್ತು ಅವ್ರ ಕೆಲಸ ನೋಡಿ. ನೆಕ್ಸ್ಟು ನಾಷ್ಟ ಮಾಡಬೇಕಿತ್ತು, ಅದಕ್ಕೆ ಟೋಕನ್ ತೊಗೊಂಡು ನಾಷ್ಟ ತಗೊಂಡ್ವಿ. ಸೊ ಎಷ್ಟು ಕಸ ಬಿಸಾಕಿದ್ದಾರೆ ನೋಡು. ಅಲ್ಲ ಎಷ್ಟು ದೇವ್ರ ಮೇಲೆ ಭಕ್ತಿ ಇಟ್ಕೋತಾರೆ ನೋಡಿದೀನಿ ಬಾ. ಇದು ಪುಣ್ಯಕ್ಷೇತ್ರ, ನಾರ್ಮಲ್ ಕ್ಷೇತ್ರ ಆದರೆ ಬಿಡಿ, ರಾಯನ ನಂಬಿ ಗುರುಗಳ ಹತ್ರ ಬರುವಂಥದ್ದು ಇಷ್ಟು ಗಲೀಜು ಮಾಡಿರ್ತಾರ. ನಿಜಕ್ಕೂ ಇಲ್ಲಿ ಬಂದು ಸ್ನಾನ ಮಾಡ್ತಾರೆ, ಅಲ್ಲಲ್ಲೇ ಬಟ್ಟೆ ಬಿಸಾಕ್ತಾರೆ. ತುಂಬ ಬ್ಯಾಡ್ ಕಂಡೀಷನಲ್ಲಿದೆ ಮಂತ್ರಾಲಯದ್ದು ನದಿ. ತುಂಗಭದ್ರಾ ನದಿನ ಅಸಹ್ಯ ಮಾಡಕ್ಕೆ ಬಿಟ್ಟಿದ್ದೀರಾ. ಅಲ್ಲಿ ಪಾಪ ಕಳ್ಕೊಳಕ್ಕೆ ಬನ್ನಿ ಅಂತ ಹೇಳಿದ್ರೆ ಪಾಪನ ಮಾಡಿ ಇಟ್ಟು ಹೋಗ್ತಾ ಇದ್ದೀರಾ. ಇದರಿಂದ ಒಳ್ಳೇದಂತೂ ಆಗಲ್ಲ. ನಮ್ಮಮ್ಮ ದೀಪನ ಬಿಡ್ತಾ ಇದ್ದಾರೆ. ಅವರೆಲ್ಲ ಕಷ್ಟಗಳೆಲ್ಲ ಈಗ ಯಾವ ರೀತಿ ನದಿಯಲ್ಲಿ ಹರಿದೋಗ್ತಿದೆ ಅದೇ ರೀತಿ ಹರಿದೋಗ್ಲಿ. ಹಾಗೇನೇ ನೀವು ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ದೀರಾ ನಿಮ್ಮ ಕಷ್ಟಗಳು ಕೂಡ ಅಷ್ಟೇ ಸುಲಭವಾಗಿ ಹೋಗ್ಬಿಡ್ಲಿ ಅಂತ ಹೇಳ್ತಾ. ಸೊ ಹಿಂಗೊಂದು ಸೆಲ್ಫಿ ತೊಗೊಂಡ್ವಿ ಎಲ್ರು. ಕೆಲವರು ಮಿಸ್ ಆಗಿದ್ದಾರೆ. ಬೇಸರದ ಸಂಗತಿ ಅಂದರೆ ಇದೆ, ಪುಣ್ಯಕ್ಷೇತ್ರದಲ್ಲಿ ಪಾಪವನ್ನು ಮಾಡೋಗ್ತಾರೆ. ಬಟ್ಟೆಗಳು ಬಿಟ್ಟೋಗಿ ಅಂತ ಹೇಳಿದ್ದಾರೆ, ಬಟ್ ಚಡ್ಡಿಗಳನ್ನ ಬಿಟ್ಟೋಗಿ ಅಂತ ಯಾರು ಹೇಳಿಲ್ಲ ನೋಡಿ. ಒಂದು ಬಟ್ಟೆ ಬಿಟ್ಟೋಗೋದು ಓಕೆ, ಏನೋ ಪಾಪ ಕಳ್ಕೊಳ್ಳೋಕೆ ಅಂತೇಳಿ. ಇದು ನೀವು ಪಾಪ ಕಳ್ಕೊಳ್ಳಲ್ಲ, ಈ ಥರ ಇನ್ನರ್ ವೇರ್ ಎಲ್ಲ ಬಿಟ್ಟೋದ್ರೆ ಪಾಪನ ಇನ್ನೂ ಸುತ್ಕೊಂಡು ಹೋಗ್ತೀರಾ. ದಯವಿಟ್ಟು ಇಷ್ಟು ಅಸಹ್ಯವಾಗಿ ನೀವು ಬಂದು ಎಲ್ಲ ಹಾಳು ಮಾಡಬೇಡಿ ದಯವಿಟ್ಟು. ಬೇರೆಯವ್ರಿಗೆ ಬಂದ್ರೆ ಅಸಹ್ಯ ಆಗಬೇಕು, ಏನೋ ಭಕ್ತಿಯಿಂದ ಬಂದಿರ್ತಾರೆ, ಇದು ನೋಡಿದ ತಕ್ಷಣ ಅಸಹ್ಯ ಆಗುತ್ತೆ. ಅದೇ ಮೆಂಟಾಲಿಟಿ ಇರುತ್ತೆ, ದೇವ್ರ ಹತ್ರ ಹೋದ್ರೂ ಕೂಡ ಅದೇ ತಲೆಯಲ್ಲಿರುತ್ತೆ. ಈ ಥರ ಅಂತೂ ಮಾಡಬೇಡಿ ದಯವಿಟ್ಟು. ಹೌದು, ಗುರುಗಳಿರೋ ಜಾಗ ಇದೇ ಥರ. ನೀವು ನಿಮ್ಮ ಸ್ಕೂಲು ಕಾಲೇಜು ಮನೇನ ಇಟ್ಕೊಳ್ಳೋದು, ಹಾಂ ಹೇಳಿ, ಇದೇ ಥರ ಇಟ್ಕೊಳ್ಳೋದ? ದಯವಿಟ್ಟು ಕ್ಲೀನಾಗಿ ಇಟ್ಕೊಳ್ಳೋದನ್ನ ದಯವಿಟ್ಟು ಕಲೀರಿ. ನನ್ನಿಂದನೇ ಸ್ಟಾರ್ಟ್ ಆಗಲಿ. ನಾನು ಏನು ಬಿಸಾಕಿಲ್ಲ, ಸೊ ನೀವು ಏನು ಬಿಸಾಕಬೇಡಿ, ಏನು ಗಲೀಜು ಮಾಡೋಗ್ಬೇಡಿ. ನಮ್ಮ ಅಮ್ಮಂಗೆ ಕಾಫಿ ಕೊಡ್ಸಕ್ಕೆ ಹೋದ್ರೆ ಅಷ್ಟೇ ಸ್ಟ್ರಾಂಗು ಲೈಟು ಅಂದ್ಕೊಂಡೆ. ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ಅಲ್ಲೊಂದು ದೊಡ್ಡ ಬೋರ್ಡ್ ಹಾಕಬೇಕು, ಯಾರು ಕಸ ಬಿಸಾಕ್ತಾರೆ, CC ಕ್ಯಾಮ್ರಾ ಕಣ್ಗಾವಲಲ್ಲಿ ಇದ್ದೀರಾ, ಯಾವುದೇ ಕಸವನ್ನು ಬಿಸಾಕಬಾರದು, ಬಿಸಾಕಿದರೆ 2,000 ದಂಡ ಅಂತ ಹೇಳಿಬಿಟ್ಟು ಒಂದು 3-4 ದಂಡ ಹಾಕಬೇಕು. ಅದಾದ್ಮೇಲೆ ಜನ ಆಟೋಮೆಟಿಕ್ ಅವ್ರದ್ದು ಏನು ಕಸ ಇದೆ ಅವ್ರ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾರೆ. ಸೊ ಈ ಒಂದು ದಾಟಿ ಮಗುನ ಇಟ್ಕೊಂಡು ಬಂದು ಭಿಕ್ಷೆ ಬೇಡ್ತಾಯಿದ್ರು. ಸೊ ಅವರು ನನಗೆ ದುಡ್ಡು ಕೊಟ್ಟಿಲ್ಲ ಅನ್ನೂ ಪರವಾಗಿಲ್ಲ, ನಮಗೆ ಒಂದು ಊಟ ಕೊಡಿಸಿ ಸಾಕು ಅಂತೇಳಿದ್ರು. ಮೊದಲೇ ನಮ್ಮಮ್ಮ ಎಷ್ಟು ಜನಕ್ಕೆ ಇಲ್ಲಿ ಬಂದವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಹಾಗೆ ಅವ್ರು ಊಟ ಅಂತ ಹೇಳಿದ ತಕ್ಷಣ ಸರಿ ಆಯಿತು ಬಿಡು ಅಂತ ಕೊಡ್ಸಕ್ಕೆ ಹೋದ್ರು. ನನ್ನ ಅಮ್ಮ ಭಿಕ್ಷೆ ಅಂತ ಹೇಳಿದ್ರೆ ಕೊಟ್ಬಿಡ್ತಾರೆ. ಅದರಲ್ಲಿ ಆ ಆಂಟಿ ಏನು ಹೇಳಿತ್ತು ಅಂದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರಲಿ ಅಂತ. ಮಕ್ಕಳು ಅನ್ನುವಾಗ ನಮ್ಮ ಅಮ್ಮಂಗೆ ಏನು ಫೀಲ್ ಆಗಲಿಲ್ಲ. ಮೊಮ್ಮಕ್ಕಳು ಅಂತ ಹೇಳಿದ ತಕ್ಷಣ ಸರಿ ನಡೆಯಮ್ಮ ಕೊಡಿಸ್ತೀನಿ ಬಾರಮ್ಮ, ನೀನು ಊಟ ಕೇಳಿದ್ದೆ ಅಷ್ಟೇ, ನಾವು ಊಟ ಕೊಡಿಸ್ತೀನಿ ಬಾರಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಪಾರ್ಸಲ್ ತರೋಕ್ಕೆ ಹೋಗಿದ್ದಾರೆ. ಸೊ ಅವ್ರು ಪಾರ್ಸಲ್ ಕೊಟ್ಟಿಲ್ವಂತೆ, ಹಾಗೆಯೇ ಇಲ್ಲೇ ಕೊಟ್ಟರು ಇವ್ರ ಕೈಗೇನೆ. ಸೊ ತಿಂದ್ಬಿಟ್ಟು ಕೊಡ್ತೀವಿ ಅಂದರೆ ಬೇರೆಯವ್ರು ಯಾರು ನೋಡಿದ್ರೆ ಅದಕ್ಕೂ ಏನಾದರೂ ಬೈತಾರೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಹೋಗಿ ಕುತ್ಕೊಂಡು ತಿನ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರು. ನಾವು ಪ್ಲೇಟ್ನ ವಾಪಸ್ ಕೊಟ್ಬಿಡಿ ಅಂತ ಹೇಳಿದೆ. ಆಲ್ರೆಡಿ ಇಲ್ಲಿ ಇವ್ರಿಗೆ ಊಟ ಕೊಡಿಸ್ತಾ ಟೈಮ್ ಆಗೋಯ್ತು. ಸೊ ಬೇಗ ಹೋಗ್ತಾ ಇದ್ದೀವಿ. ಪಾಪ ನಮ್ಮಮ್ಮ ಕಾಸು ಕೂಡ ಹೋಗಿ ಕೊಟ್ಟರು ಅವ್ರಿಗೆ 10 ರೂಪಾಯಿನ. ಸೊ ಅವ್ರ ಮಗು ಎತ್ಕೊಂಡಿದ್ದಾರಲ್ಲ ಅದಕ್ಕೆ ನಮ್ಮಮ್ಮ ಒಳ್ಳೇದಾಯಿತು, ಮೊಮ್ಮಕ್ಳಿಗೆ ಒಳ್ಳೇದಾಗಲಿ ಅಂದಿದ ತಕ್ಷಣ ಕೊಡಿಸ್ಬಿಟ್ರು. ಮಕ್ಳಿಗೆ ಒಳ್ಳೇದಾಗ್ಲಿ ಅನ್ನೋ ಕೊಡಿಸ್ಲಿಲ್ಲ, ಮೊಮ್ಮಕ್ಳು ಅಂದಿದ ತಕ್ಷಣ ಕೊಡಿಸ್ಬಿಟ್ರು.
ನಮ್ಮಮ್ಮನ ಈ ಒಂದು ಗುಣದಿಂದಲೇ ನಾವೆಲ್ಲೇ ಹೋಗಲಿ ಸಮ್ಟೈಮ್ಸ್ ಪ್ರಾಬ್ಲಮ್ ಆಗುತ್ತೆ ಎಲ್ಲರೂ ಹೋದಾಗ, ಹಾಗೆ ಯಾರಾದರೂ ಒಬ್ಬರು ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಬಿಕಾಸ್ ನನ್ನಮ್ಮ ಈ ಥರ ಹೆಲ್ಪ್ ಮಾಡ್ತಾನೇ ಇರ್ತಾರೆ. ಅದಕ್ಕೋಸ್ಕರ ಈಗ ನಾವು ಹೊರಟಿರುವಂತಹ ಮತ್ತೊಂದು ಪುಣ್ಯಕ್ಷೇತ್ರ ಅಂತ ಹೇಳಿದ್ರೆ ಪಂಚಮುಖಿ ಆಂಜನೇಯ ದೇವಸ್ಥಾನ. ಈ ಒಂದು ಸ್ಥಳದಲ್ಲಿ ಗುರುರಾಯರು 12 ವರ್ಷ ಪಂಚಮುಖಿ ಆಂಜನೇಯನಿಗಾಗಿ ತಪಸ್ಸು ಮಾಡಿದ್ರಂತೆ. ಅವರ ಭಕ್ತಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷರಾಗ್ತಾರೆ. ಅವರನ್ನು ಹಾಡಿ ಹೊಗಳಿದ ರಾಯರು ಕೊನೆಗೆ ಜೀವ ಸಮಾಧಿಯನ್ನ ಪಡೆದುಕೊಳ್ತಾರೆ ಅಂತ ಹಿರಿಯರು ಹೇಳ್ತಾರೆ. ಈ ಒಂದು ದೇವಸ್ಥಾನದಲ್ಲಿ ಪಂಚಮುಖಿ ಆಂಜನೇಯನ ಪ್ರತಿಮೆ ತಾನಾಗೆ ಮೂಡಿದೆ ಬಂಡೆಯಲ್ಲಿ. ಹಾಗೇನೆ ಆಂಜನೇಯ ಮಲಗ್ತಾ ಇದ್ದಂತಹ ಹಾಸಿಗೆ ಮತ್ತು ದಿಂಬುಗಳನ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಿಂತಿದ್ದಾರಲ್ಲ ವ್ಯಕ್ತಿ, ಇವರು ಸ್ಪೆಷಲ್ ಎಂಟ್ರಿಗೆ. ಸೊ 100 ರೂಪೀಸ್ ಕೊಟ್ಟರೆ ನಮಗೆ ಸ್ಪೆಷಲ್ ಎಂಟ್ರಿ ಕೊಡ್ತಾರೆ. 100 ರೂಪೀಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೊ ನಾರ್ಮಲಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಬರಬೇಕು. ಸೊ ನಮಗೆ ಅರ್ಜೆಂಟ್ ಇದ್ದ ಕಾರಣ ನಾವು ಈ ರೀತಿ ಹೋದ್ವಿ, 100 ರೂಪಾಯಿ ಕೊಟ್ಬಿಟ್ಟು. ಸೊ ದೇವಸ್ಥಾನದ ಬೆಳವಣಿಗೆಗೆ ಅದನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು, ತೊಂದರೆ ಇಲ್ಲ. ಬಟ್ ನನಗೆ ನಾರ್ಮಲಾಗಿ ಕ್ಯೂ ಅಲ್ಲಿ ಹೋಗೋದೇ ಇಷ್ಟ. ಬಟ್ ನಮಗೆ ಟೈಮು ಅಷ್ಟು ಜಾಸ್ತಿ ಇರಲಿಲ್ಲ, ಹೋಗಬೇಕಿತ್ತು ಅಂತ ಒಂದೇ ಒಂದು ರೀಸನ್ಗೋಸ್ಕರ ನಾವು ಸ್ಪೆಷಲ್ ಎಂಟ್ರಿಯಲ್ಲಿ ಹೋಗ್ತಾ ಇದ್ದೀವಿ. ಸೇಮು ಅಲ್ಲಿ ನೋಡಿದ್ರು ದೇವರೇ, ಇಲ್ಲಿ ನೋಡಿದ್ರು ದೇವರೇ. ಎಷ್ಟು ದುಡ್ಡು ಕೊಟ್ಟರೆ ಪವರು. ನಮಗೆ ಲೇಟ್ ಆಗಿತ್ತು ಅಂತ ಮಾತ್ರ ಅಂದರೆ ನಾವು ಅಷ್ಟು ದೂರ ಹೋಗ್ತಾ ಇದ್ವಿ. ನನ್ನಮ್ಮ ಇರೋ ಚೇಂಜಸ್ ಎಲ್ಲನೂ ಅವ್ರಿಗೆ ಪಾಪ ಬೇಡ್ತಾ ಇರೋರಿಗೆ ಕೊಡ್ತಾ ಇದ್ದಾರೆ. ಸೊ ಬೇಡೋರಿಗೆ ದುಡ್ಡು ಕೊಡಬಾರ್ದು ಅಂತ ಹೇಳ್ತಾರೆ. ಬಟ್ ಇವ್ರು ತುಂಬ ಏಜ್ ಆಗಿದೆ, ಇವ್ರು ಕೆಲಸ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಈ ಮಗುಗೆ ಕಣ್ಣು ಕಾಣಲ್ಲ. ಸೊ ಆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಎಲ್ಲ ಗಟ್ಟಿ ಎಲ್ಲ ಇದ್ದಾಗ ಕೊಡೋಲ್ಲ. ಈಗ ಮಕ್ಕಳೆಲ್ಲ ಎತ್ಕೊಂಡಿದ್ರೆ ಅಂಥವ್ರಿಗೆಲ್ಲ ಕೊಡ್ತಾರೆ. ನೋಡಿ ಇಲ್ಲಿನೂ ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಇದೇ ಥರ ಹೆಲ್ಪ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಬಂದಿದ್ದು ಈ ಒಂದು ಶಾಪಿಗೆ. ಅಲ್ಲೇ ಪಂಚಮುಖಿ ದೇವಸ್ಥಾನದಿಂದ ಒಂದು ಸ್ವಲ್ಪ ಬಂದರೆ ಇಲ್ಲೊಂದು ಹಸ್ಬೆಂಡ್ ವೈಫ್ ಸೇರಿ ಒಂದು ವ್ಯಾಪಾರನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಇದು ಕಡಲೆ ಬೀಜ ಈ ಥರದ್ದೆಲ್ಲ ವ್ಯಾಪಾರ. ಸೊ ಅವರಿಗೆ 3 ಮಕ್ಕಳಿದ್ದಾವೆ, 2 ಹೆಣ್ಣು 1 ಗಂಡು ಮಗು. ಸೊ ನೋಡಿ ಅವ್ರಿಗೆ ಬಂದಾಗ ವ್ಯಾಪಾರ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ಪಾಪ. ಸೊ ನೆಕ್ಸ್ಟು ನಾವು ಬಂದಿದ್ದು ಇಲ್ಲಿ ಕಬ್ಬಿನ ಹಾಲು ಕುಡಿಯೋದಕ್ಕೆ. ಇವರೆಲ್ಲ ಮಕ್ಕಳು ಮಾಡ್ತಾಯಿದ್ರು. ಸೊ ಹಂಗೆ ಅವ್ರ ವೀಡಿಯೋನ ಮಾಡ್ಕೊಳ್ತಾ ಇದ್ದೆ. ಅವ್ರಿಗೆ ಮುಖ ತೋರಿಸೋದು ಇಷ್ಟ ಇಲ್ಲ, ಮುಖ ಎಲ್ಲ ಮುಚ್ತಾ ಇದ್ದಾರೆ. ಗೈಸ್ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಬಿಚ್ಚಾಲೆಗೆ. ಇದನ್ನು ಭಿಕ್ಷಾಲಯ ಅಂತಲೂ ಕರೀತಾರಂತೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರು ತಮ್ಮ ಶಿಷ್ಯರೊಂದಿಗೆ ಈ ಒಂದು ಪ್ಲೇಸಲ್ಲಿ ತುಂಬ ದಿನ ವಾಸಿಸಿದ್ರಂತೆ ಅಂತ ಉಲ್ಲೇಖಗಳಿದೆಯಂತೆ. ಸೊ ಹಾಗೆಯೇ ಇಲ್ಲಿ ಒಂದು ಏಕಶಿಲಾ ಬೃಂದಾವನ ಇದೆ. ಹಾಗೆಯೇ ಬಿಚ್ಚಾಲಮ್ಮನ ದೇವಸ್ಥಾನವನ್ನು ಕೇವಲ ಬೆಲ್ಲ ಮತ್ತು ಬಾಳೆಹಣ್ಣಿನಿಂದ ಕಟ್ಟಿಸಲಾಗಿದೆ ಅಂತ ಹೇಳಲಾಗುತ್ತದೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಪಿಲ್ಲರ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅದನ್ನು ಅಟ್ಯಾಚ್ ಮಾಡಲಿಕ್ಕೆ ಯಾವುದೇ ಸಿಮೆಂಟ್ನ ಯೂಸ್ ಮಾಡಿಲ್ಲ. ಕೇವಲ ಬಾಳೆಹಣ್ಣು ಮತ್ತು ಬೆಲ್ಲ ನೀರು ಹಾಕಿ ಮಿಕ್ಸ್ ಮಾಡಿ ಈ ಒಂದು ನಿರ್ಮಾಣ ಮಾಡಿದಾರಂತೆ ಕಟ್ಟಡಗಳನ್ನು. ಸೊ ಇದು ಹಳೆಯ ಬಿಚ್ಚಾಲಮ್ಮನ ಟೆಂಪಲ್ ಆಗಿತ್ತು. ಈಗ ಹೀಗೆ ಡೆವಲಪ್ಮೆಂಟ್ ಆಗಿದೆ. ಈ ಎಲ್ಲ ವಿಷಯನ ಇಲ್ಲಿದ್ದಂತಹ ಅಂಕಲ್ನ ನಾ ಕೇಳಿದೆ. ಅವರು ಯೂಸ್ ಮಾಡಿದ್ದಾರೆ. ಅದಾದ್ಮೇಲೆ ಸೊ ಮಂತ್ರಾಲಯದಲ್ಲಿ ತುಂಬ ರಶ್ ಇತ್ತು. ಬಟ್ ಇಲ್ಲಿ ಒಂದು ಏನೋ ಒಂಥರ ಡಿಫ್ರೆಂಟ್ ವೈಬು, ತುಂಬ ಶಾಂತಿಯಾಗಿತ್ತು, ಜಾಸ್ತಿ ಜನ ಇರಲಿಲ್ಲ. ಮೇ ಬಿ ಕೆಲವ್ರಿಗೆ ಈ ಪ್ಲೇಸ್ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ತುಂಬ ಶಾಂತಿಯಿಂದ ಇತ್ತು. ನನಗಂತೂ ಈ ಒಂದು ಸ್ಥಾನಕ್ಕೆ ಬಂದಮೇಲೆ ಒಂದು ಮೈಂಡ್ ತುಂಬ ರಿಲ್ಯಾಕ್ಸ್ ಆಯಿತು. ನಾನು ಅಂದ್ಕೊಂಡೆ ಬಸ್ನವರು ಇವತ್ತು ಕರ್ಕೊಂಡು ಹೋಗಲ್ವೇನೋ, ಲೇಟ್ ಆಗಿದೆ ಆಲ್ರೆಡಿ ಅಂತ ಅಂದ್ಕೊಂಡೆ. ಬಟ್
ಅವರು ಇಲ್ಲಿ ಬಂದು ನಿಂತಾಗಲೇ ಗೊತ್ತಾಗಿದ್ದು ಬಿಚ್ಚಾಲೆಗೂ ಕೂಡ ಕರ್ಕೊಂಡು ಬಂದರು ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಸೊ ಹೋಗಿ ಇದೇ ನೋಡಿ ಏಕಶಿಲಾ ಬೃಂದಾವನ ರಾಯರ್ದು. ಸೊ ಇದನ್ನು ಅಪ್ಪಣ್ಣಾಚಾರ್ಯರವರು ಮತ್ತು ಶಿಷ್ಯರು ಸಹಾಯದಿಂದ ಇದು ಕಟ್ಟಲಾಗಿದೆ. ಹಾಗೆಯೇ ತುಂಗಭದ್ರಾ ನದಿಯು ತುಂಬ ಚೆನ್ನಾಗಿ ಹರಿತಾ ಇತ್ತು. ಅದರಲ್ಲಿ ಪುಟ್ಟ ಪುಟ್ಟ ಪಕ್ಷಿಗಳೆಲ್ಲ ಫುಲ್ಲು ಮಿಂಚಿಂಗ್ ಮಾಡ್ತಾಯಿದ್ದೋ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ನೋಡಿ ಬೃಂದಾವನದ ಹತ್ರ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ. ಅದೇ ಮಂತ್ರಾಲಯದಲ್ಲಿ ಎಷ್ಟು ಗಲೀಜು ಮಾಡಿದ್ದಾರೆ ಜನಗಳು. ಈ ಅಜ್ಜಿಗೆ ಇರುವಂತಹ ಸ್ವಚ್ಛತಾ ಮನೋಭಾವ ಒಂದು ವ್ಯಕ್ತಿಯಲ್ಲಿದ್ದರೆ ನಮ್ಮ ದೇಶದಲ್ಲಿ ಅಥವಾ ಯಾವುದೇ ಒಂದು ಪ್ಲೇಸಲ್ಲಿ ಕಸ ಬೀಳೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ಓದಿದವರೇ ಎಲ್ಲ ಬಿಸಾಕ್ತಾ ಇರೋದು ಕಸವನ್ನು. ಅಲ್ಲಿ ಬುಟ್ಟಿ ಇಟ್ಟಿದ್ರು ಕೂಡ ಬಿಸಾಕ್ತಾರೆ. ಐಸ್ ಕ್ರೀಮ್ ತಿನ್ನುವಾಗ ಕಣ್ಣು ಮುಂದೆ ಬುಟ್ಟಿ ಇದ್ರೂ ಅದನ್ನು ಅಜ್ಜಿ ಒಂದೇ ಒಂದು ಬಿಡದೆ, ಎಷ್ಟು ಏಜ್ ಆಗಿದೆ ಅವರು ಆದ್ರೂ ತೆಗೆದು ಹಾಕ್ತಾಯಿದ್ದಾರೆ. ಸೊ ಅಜ್ಜಿನ ನಾನು ಮಾತಾಡಿಸ್ದೆ. ಹಾಗೆಯೇ ಅವರ ಯಾರ್ಯಾರು ಬರಲ್ಲ, ನಿಜವಾಗಿ ಹೇಳ್ಬೇಕಾದ್ರೆ ಒಂದು ಚೂರು ಪೇಪರ್ಗಳಿಂದ ಸ್ವಲ್ಪ ತೆಗಿಷ್ಟು ಏನು ಕಾಣಲಿಲ್ಲ ಎಲ್ಲ ಇಲ್ಲಂದ್ರೆ ಎಲ್ಲ ಅದೆಲ್ಲ ಹಾಸ್ಕೊಂಬಂದು ಹಾಕಿನು ನಮ್ಮ ಅಂಗಡಿ ಮುಂದಂತಲ್ಲ ಎಲ್ಲ ಗುಡಿಸುತ್ತಾ ಬರೀ ಎತ್ತಾಕೋದ ಗುಡಿಸ್ತಾರೆ. ಕೇಳಲ್ಲ ಹಾಕಿನು ನಾವು ಹೇಳ್ತೀವಿ ಬಾರಿ ತಗೊಂಬಂದ್ರೆ ಕೇಳಲ್ಲ. ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ಆಂಟಿ ಹೇಳ್ತಾ ಇದ್ದಾರೆ ಒಂದು ಕಸವನ್ನು ಕೂಡ ಅಲ್ಲಿ ಬಿಡಲ್ಲ, ಎಲ್ಲ ಎಕ್ಕಿ ತೆಗಿತಾರೆ ಅಂತ. ಸೊ ಇಲ್ಲಿ ಅಂಗಡಿಯಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಅಂಗಡಿಯಲ್ಲೂ ಕೂಡ ಅವ್ರು ಎತ್ಕೊಂಡು ಬರ್ತಾರೆ. ಸೊ ಈ ಅಜ್ಜಿಗೆ ಗ್ರೇಟ್ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಅಜ್ಜಿ ಐಸ್ ಕ್ರೀಮ್ದೆಲ್ಲ ಕಸ ಎತ್ತುತ್ತಾ ಇದ್ರಲ್ಲ, ಸೊ ಅದಕ್ಕೆ ಅಜ್ಜಿಗೆ ಏನು ಬೇಕು ಅಂತ ಕೇಳಿದ್ರೆ ಐಸ್ ಕ್ರೀಮ್ ಅಂತ ಕೇಳಿದ್ರು. ಸೊ ಅವ್ರಿಗೇನೋ ಐಸ್ ಕ್ರೀಮ್ ತೊಗೊಂಡೋಗಿ ಕೊಟ್ಟೆ. ಹಾಗೆಯೇ ನನ್ನ ಅಮ್ಮ ಪರ್ಕೆ ತೊಗೊಂಡು ಬಂದಿದ್ದರು ಇಡಿಸುಡಿ. ಸೊ ಅದನ್ನು ಅವರು ಇಲ್ಲಿ ರಾಯರ ಸ್ಥಾನದಲ್ಲಿ ಸೇವೆ ಮಾಡಬೇಕು, ಕಸ ಗುಡಿಸ್ಬೇಕು ಅಂತ ತಂದಿದ್ದು. ಅಜ್ಜಿ ಆ ಥರ ಎಕ್ತಾ ಇರೋದು ನೋಡಿ ಇದೇ ಕರೆಕ್ಟ್ ಟೈಮು ಆ ಅಜ್ಜಿಗೆ ಈ ಒಂದು ಪರ್ಕೆನ ಕೊಡಬೇಕು ಅಂಥೇಳಿ ಮಂಗಳೂರಿಂದ ತೊಗೊಂಡು ಬಂದಿದ್ದನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ಏಕೆಂದರೆ ಅವ್ರಿಗೆ ಸೊಂಟ ನೋವಾಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಯಾವ ಒಂದು ಜಾಗಕ್ಕೆ ಹೋಗಬೇಕು ಅಂತ ಗೊತ್ತಾಯಿತು. ಸೊ ಮಂತ್ರಾಲಯದಲ್ಲಿ ಜಾಗ ಇರಲಿಲ್ಲ ಕಸ ಗುಡಿಸ್ಲಿಕ್ಕೆ, ತುಂಬ ಜನ ಅಲ್ಲಿದ್ದರು. ಸೊ ಅವ್ರಿಗೆ ಆಗಲಿಲ್ಲ ಅಲ್ಲಿ ವರ್ಕ್ ಮಾಡೋಕ್ಕೆ. ಹಾಗೆಯೇ ಅಲ್ಲಿ ಮಂತ್ರಾಲಯದಲ್ಲಿದ್ದಂತಹ ನದಿ ಹತ್ರ ಅದೆಲ್ಲ ನೋಡಿಬಿಟ್ಟು ಅಮ್ಮನಿಗೆ ಒಂಥರ ಮನಸ್ಸೇ ಬೇಜಾರಾಗ್ಬಿಟ್ಟಿತ್ತು. ಇಲ್ಲಿ ಬಿಚ್ಚಾಲೆಗೆ ಬಂದಮೇಲೆ ಅವ್ರಿಗೆ ಒಂಥರ ನೆಮ್ಮದಿ ಅಂತ ಫೀಲ್ ಆಯಿತು. ಹಾಗೆಯೇ ಅಜ್ಜಿಯವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಏನೆಲ್ಲ ಮಾತಾಡಿದರು ಅಂತ ಅದು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಅಜ್ಜಿದು ಮಾತ್ರ, ಹಾಗೆ ಅಜ್ಜಿಯ ಕತೆ, ಹಾಗೆಯೇ ಅಜ್ಜಿ ಇಲ್ಲೇ ಎಷ್ಟು ವರ್ಷದಿಂದ ಇದ್ದಾರೆ ಎಲ್ಲನೂ ಹಾಕ್ತೀನಿ, ನೀವು ನೋಡಿ ಇನ್ನೊಂದು ವೀಡಿಯೋದಲ್ಲಿ. ಸೊ ನಮ್ಮಮ್ಮ ನೋಡಿ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ಅಜ್ಜಿ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾಯಿದ್ರು. ಅಮ್ಮ ಕೂಡ ಅವ್ರಿಗೆ ತುಂಬ ಪ್ರಶಂಸೆ ಮಾಡ್ತಾಯಿದ್ದಾರೆ. ಹಾಗೆಯೇ ಅಜ್ಜಿಗೆ ಒಂದು ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡ್ರು ನನ್ನಮ್ಮ. ಹಾಗೆಯೇ ಅವ್ರಿಗೆ ಐಸ್ ಕ್ರೀಮ್ ತಿನ್ನೋಕೆ ಬಿಡು ಅಂತ ನಾನು ಹೇಳಿದೆ. ಸೊ ಅವರು ಐಸ್ ಕ್ರೀಮ್ ತೆಕ್ಕೊಡೋಕೆ ಬಂದರು, ಅಜ್ಜಿನೇ ಬಿಚ್ಕೊಂಡು ತಿಂದರು. ಸೊ ಇಷ್ಟು ಒಂದು ಏಜ್ ಆದ್ರೂ ಅವರು ಒಂದು ಗುಣ ನೋಡಿ, ಒಂದು ಕ್ಲೀನ್ನೆಸ್, ಅದಕ್ಕೆ ಗ್ರೇಟ್ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಅಮ್ಮ ಅಂಗಡಿ ಆಂಟಿ ಹತ್ರ ಪ್ರಾಮಿಸ್ ಮಾಡಿದ್ದಾರೆ, ನಾವು ಪ್ರತಿದಿನ 30 ರೂಪೀಸ್ ಹಾಕ್ತೀವಿ, ಅವ್ರಿಗೆ ಏನು ಬೇಕು ತಿಂಡಿ ಏನಾದರೂ ಕೊಡಿ ಅಂತ. ಅಜ್ಜಿಯ ಬಗ್ಗೆ ಇನ್ನೂ ಕತೆ ಇದೆ. ಸೊ ಆ ವಿಡಿಯೋನ ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ, ಅಜ್ಜಿದು ಮಾತ್ರ. ಸೊ ಆ ವಿಡಿಯೋನ ನೋಡಿ ಇವರಂತೆ ಸ್ಯಾರಿ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದು ಡ್ರೆಸ್ ಚೇಂಜ್ ಮಾಡಿದೆ. ಅಲ್ಲ ಯಾರ್ಯಾರಿಗೋ ಗ್ರೇಟ್ ಅಂತ, ಇಂಥವ್ರಿಗೆ ಗ್ರೇಟ್. ಸೂಪರ್. ಸ್ವಚ್ಛ ಭಾರತ ಅಭಿಯಾನದಲ್ಲಿ ಅಜ್ಜಿ ನಂಬರ್ 1 ಸ್ಥಾನ. ಸೊ ಗೈಸ್ ಮಧ್ಯಾಹ್ನ ಆಯಿತು, ಊಟಕ್ಕಂತ ನಿಂತಿದ್ದಾರೆ. ಫುಡ್ನ ತಗೊಂಡಿರೋಣ ಅಂತ ಬಂದಿದ್ದೀವಿ. ಸೊ ನಾನು ಆರ್ಡ್ರ್ ಮಾಡ್ತಾರಾ ಅಂತ ವೇಟ್ ಮಾಡ್ತಾ ಇದ್ದೆ. ಸೊ ನಾವು ಚಪಾತಿ ಆರ್ಡ್ರ್ ಮಾಡಿದ್ವಿ. ಚಪಾತಿ ವಿತ್ ಟೊಮೊಟೊ ಕರ್ರಿ ಇತ್ತು, ಚೆನ್ನಾಗಿತ್ತು, ಪರವಾಗಿಲ್ಲ. ಟೇಸ್ಟ್ಗೆ 10 ಔಟ್ ಆಫ್ 9 ಕೊಡ್ಬೋದು. ಹಾಗೆಯೇ ನಾವೆಲ್ಲ ಬ್ಯಾಟಿಂಗ್ ಮಾಡಿ ನೆಕ್ಸ್ಟ್ ವಾಪಸ್ ಬಸ್ಸಲ್ಲಿ ಕೂತ್ಕೊಂಡ್ವಿ. ವ್ಯೂ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ಮತ್ತೊಂದು ಸರ್ತಿ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಗಾಡಿ ನಿಲ್ಲಿಸಿದ್ರು. ಅದಾದಮೇಲೆ ಎಗೇನ್ ನೈಟ್ ಆಯಿತು. ಸೊ ಮತ್ತೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಬಂದ್ವಿ. ಇಲ್ಲಿನೂ ಸಖತ್ತಾಗಿತ್ತು ಟೇಸ್ಟು. ಇಲ್ಲಿ ಸೂರತ್ಕಲ್ಗೆ ರೀಚ್ ಆಗುವಾಗ ಬೆಳಗಿನ ಜಾವ 4:30 ಸಮಥಿಂಗ್ ಆಗಿತ್ತು. ಸೊ ಎಲ್ರಿಗೂ ಬಾಯ್ ಮಾಡಿ ಮನೆಗೆ ಹೊರಟೆ. ಸೊ ಇದೇ ಇವತ್ತಿನ ವ್ಲಾಗ್. ಇಷ್ಟ ಆಯಿತು ಅಂದರೆ ನನಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಬಂತು ವಿಡಿಯೋ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.